MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಿಜಕ್ಕೂ ಇವತ್ತು ನ್ಯಾಯಾಧೀಶರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ಯಾಕಂದರೆ ಕನ್ನಡಿಗರು ಕುದಿತಾ ಇದ್ರು, ಕನ್ನಡಿಗರಿಗೆ ಅಸಮಾಧಾನ ಇತ್ತು. ಏನು ಈ ಸ್ಟೇಟ್ಮೆಂಟ್ಗಳು ಅನ್ನೋ ಪ್ರಶ್ನೆನ ಪದೇ ಪದೇ ಕೇಳ್ತಾ ಇದ್ರು. ಇವತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಅವ್ರಿಗೊಂದು ದೊಡ್ಡ ನಮಸ್ಕಾರ ಹೇಳ್ತೀನಿ ನಾನು ಇಲ್ಲಿಂದ. ಯಾಕಂದರೆ ನಿಜಕ್ಕೂ ಕನ್ನಡದ ಹಿರಿಮೆ ಗರಿಮೆಯನ್ನು, ಜೊತೆಗೆ ಆ ನೋವಿದೆಯಲ್ಲ ನಮ್ಮದು, ಅದನ್ನು ನಿಜಕ್ಕೂ ಅರ್ಥ ಮಾಡ್ಕೊಂಡ್ರು ಅಂತ. ಯಾಕಂದರೆ ಅವ್ರು ಹೇಳಿದ್ದಿದೆಯಲ್ಲ, ನಾನು ಕೂಡ ಸಿನಿಮಾ ನೋಡಬೇಕು ಅಂತಿದ್ದೆ, ಆದರೆ ಸಿನಿಮಾ ನೋಡಲ್ಲ. ನಿಮ್ಮ ತಪ್ಪಿಗೆ ಪೊಲೀಸರು ಭದ್ರತೆ ನೀಡಬೇಕಾ? ಅದು ಕಮಲ್ ಹಾಸನ್ ಇರಲಿ, ಇನ್ಯಾರೇ ಇರಲಿ, ಯಾವುದೇ ಕಾರಣಕ್ಕೂ ಈ ರೀತಿ ಮಾತಾಡಬಾರ್ದು. ನೀವೇನು ದೊಡ್ಡ ಭಾಷಾ ಪಂಡಿತರ? ನೀವು ಇತಿಹಾಸ ತಜ್ಞರಾ? ಯಾವ ಭಾಷೆ ಯಾವುದರಿಂದ ಹುಟ್ಟುತ್ತೋ ಅನ್ನೋಕ್ಕೆ ನಿಮಗೇನು ಅಧಿಕಾರ ಇದೆ ಅಂತ ಪ್ರಶ್ನೆ ಮಾಡಿದೆ ಕೋರ್ಟ್. ನೀವು ಮಾಡೋ ತಪ್ಪುಗಳಿಗೆಲ್ಲ ಪೊಲೀಸರು ಭದ್ರತೆ ಕೊಡಬೇಕಾ? ಕ್ಷಮೆ ಕೇಳಿ ಮೊದಲು. ಪದೇ ಪದೇ ಉದ್ದಟತನವನ್ನು ಮೆರಿತಾ ಇದ್ದೀರಿ. ಫಿಲಿಂ ಚೇಂಬರ್ಗೆ ನೀವು ಪತ್ರ ಬರೀತೀರಿ, ಅದರಲ್ಲಿ ಕ್ಷಮೆ ಇಲ್ಲ. ಏನಿದ್ರ ಅರ್ಥ? ಅಧ್ಯಕ್ಷ ನರಸಿಂಹಲುಗೆ ಕಮಲ್ ಹಾಸನ್ ಪತ್ರ ಬರೆದಿದ್ದಾರೆ, ಆದರೆ ಅದು ಲಪ್ಪಿ ತಪ್ಪಿ ಕ್ಷಮೆ ಅನ್ನುವಂಥದ್ದಿಲ್ಲ. ಹಾಳು ಪುರಾಣ. ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ, ಶಿವರಾಜ್ ಕುಮಾರ್ ಅವರಿಗೆ ಅವಮಾನ ಆಗಿದೆ, ನನಗಿದು ನೋವುಂಟು ಮಾಡಿದೆ, ಕನ್ನಡ ಭಾಷೆಯನ್ನು ಕುಗ್ಸಕ್ಕೆ ನಾನು ಹೇಳಿರೋದಲ್ಲ, ಇವೆಲ್ಲವೂ ಕೂಡ ಒಂದೇ ಇದರಿಂದ ಬಂದಿರುವಂಥವು. ಕನ್ನಡ ನಾನು ಹಿಂದಿನಿಂದಲೂ ಕೂಡ ಮೆಚ್ಚುವಂಥ ದೊಡ್ಡ ಸಾಹಿತ್ಯಿಕ ಹೆಮ್ಮೆ ಅದು. ಕನ್ನಡ ಭಾಷೆ ಕುಗ್ಸಕ್ಕೆ ನಾನು ಹೇಳಿರೋದಲ್ಲ, ಭಾಷೆ ಮೇಲಿನ ನನ್ನ ಪ್ರೀತಿ ಬಹಳ ನಿಜವಾದದ್ದು. ಇವೆಲ್ಲ ಪುರಾಣಗಳು. ಕ್ಷಮೆ ಕೇಳೋದೊಂದು ಬಿಟ್ಟು ಇನ್ನು ಊರು ಹರಟೆ ಎಲ್ಲ ಇದೆ ನೋಡಿ ಅದರಲ್ಲಿ. ಕ್ಷಮೆ ಕೇಳೋದೊಂದು ಬಿಟ್ಟು ಇದು ಕಮಲ್ ಹಾಸನ್ ಅವರ ಪತ್ರ ನಾವು ತೋರಿಸ್ತಾ ಇದ್ದೀವಿ. ಮೇಲ್ಗಡೆ ಕಮಲ್ ಹಾಸನ್ ಅವ್ರ ಸಹಿಯನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಮೇಲ್ಗಡೆ ಕಮಲ್ ಹಾಸನ್ ಅಂತ ಬರೆದು ಅವ್ರು ಹೇಳಿದ್ದಾರೆ, ಇಷ್ಟಿಷ್ಟು ಉದ್ದ ಪತ್ರ ಬರೆದಿರೋದು. ನಾನು ಹೇಳ್ತೀನಲ್ಲ, ಕ್ಷಮೆ ಕೇಳೋದೊಂದು ಬಿಟ್ಟು ಇನ್ನೆಲ್ಲವನ್ನೂ ಸೇರಿಸಿದ್ದಾನೆ ಪುಣ್ಯಾತ್ಮ, ಎಲ್ಲವನ್ನೂ ಕೂಡ. ಅಂದರೆ ಇವರೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು ಅಂತ. ಕನ್ನಡದ ಬಗ್ಗೆ ನೀವು ಏನು ಮಾತಾಡಿದ್ರೂ ನಡೆಯುತ್ತೆ, ಏನಂದರೂ ನಡೆಯುತ್ತೆ, ಏನು ಆಡಿದರೂ ನಡೆಯುತ್ತೆ. ಬೇಕಾದ ಮಾಡ್ಕೊಳ್ಳಿ ಬಿಡಿ. ಯಾಕಂದರೆ ನಾವು ಕನ್ನಡ ಉದ್ಧಾರ ಮಾಡ್ತಿರೋದು ಅಷ್ಟರಲ್ಲೇ ಇದೆ, ಸ್ಕೂಲ್ಗಳಲ್ಲಿ ಬೋಧನೆ ಮಾಡ್ತಿರೋದು ಅಷ್ಟರಲ್ಲೇ ಇದೆ. ಬನ್ನಿ ಇವತ್ತು ಯಾವ್ಯಾವ ಸ್ಕೂಲ್ಗಳು ಪಟ್ಟಿ ಮಾಡೋಣ, ಯಾವ್ಯಾವ ಸ್ಕೂಲ್ಗಳು ಕನ್ನಡ ಹೇಳ್ತಾ ಇವೆ, ಕನ್ನಡ ಹೇಳ್ತಾ ಇಲ್ಲ, ಕಲಿಸ್ತಾ ಇದ್ದಾರೆ, ಕಲಿಸ್ತಿಲ್ಲ, ಕೇಳೋಣ ಬನ್ನಿ, ಗೊತ್ತಾಗುತ್ತೆ. ಇದು ದುರಂತ. ಇದು ಒಂದು ಭಾಷೆ ಕುತ್ತಿಗೆ ಹೆಚ್ಚಿಕ್ತೀವಲ್ಲ ನಾವು, ಇದು ಎಲ್ಲದಕ್ಕೂ ಕರವೇನರೇ ಬರಬೇಕು, ಎಲ್ಲದಕ್ಕೂ ಅವರೇ ಹೋರಾಟ ಮಾಡಬೇಕು ಪಾಪ. ಶಿವಣ್ಣ ಬಗ್ಗೆ ಕಮಲ್ ಹಾಸನ್ ವಿಷಾದ. ಬೇಕಾಗಿಲ್ಲ ಸ್ವಾಮಿ ನಿಮ್ಮ ವಿಷಾದ. ಶಿವಣ್ಣ ಮುಜುಗರವನ್ನು ಎದುರಿಸಬೇಕಾಯ್ತು. ಯಾರಿಂದ ಮುಜುಗರ? ಪ್ರೀತಿ ಮತ್ತೆ ಬಾಂಧವ್ಯದಿಂದ ಬಂದಿದ್ರು ಅವರು, ಅದಕ್ಕೆ ನೀವು ಅವ್ರನ್ನ ಮುಜುಗರ ಮಾಡಿಟ್ರಿ. ನಾಚಿಕೆ ಆಗಬೇಕು ನಿಮಗೆ ಕಮಲ್ ಹಾಸನ್ ಅವರೇ, ನಾಚಿಕೆ ಆಗಬೇಕು. ಇಷ್ಟೊಂದೆಲ್ಲ ಕರ್ನಾಟಕದ ಕೋಟಿ ಕೋಟಿ ಜನ ಕ್ಷಮೆ ಕೇಳಿ ಅಂದರೂ ಕೂಡ ನೀವು ನಿಮ್ಮ ದುರಹಂಕಾರವನ್ನು ತೋರಿಸ್ತಿರಲ್ಲ, ನಾಚಿಕೆ ಆಗಬೇಕು. ಕೋರ್ಟ್ ನಿಮಗೆ ತಪರಾಕಿ ಹೊಡೆದಿದೆ, ಕಪಾಳಕ್ಕೆ ಹೊಡೆದಿದೆ ನಿಮಗೆ. ಇಷ್ಟೆಲ್ಲ ಆದರೂ ಕೂಡ ನೀವು ಸುಮ್ಮನಿದಿರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಇಷ್ಟಿಷ್ಟುದ್ದ ಪತ್ರ ಬರೀತೀರಿ ನೀವು. ಪತ್ರದಲ್ಲಿ ಅಪ್ಪಿ ತಪ್ಪಿ ಕ್ಷಮಿಸಿ ಅಂತ 3 ಅಕ್ಷರ ಇಲ್ಲ. ನಾಚಿಕೆ ಆಗಬೇಕು ನಿಮಗೆ. ನೀವು ಯಾವ ದೊಡ್ಡ ನಟ ಆದರೆ ಏನು ಮಂತ್ರಿ, ನಿಮ್ಮ ತಲೆ ಮೇಲೆ ಕೊಂಬಂದಿದೆಯಾ? ಒಂದು ಭಾಷೆಗಿಂತ ದೊಡ್ಡವರೇನ್ರಿ ನೀವು? ಒಂದು ರಾಜ್ಯಕ್ಕಿಂತ ದೊಡ್ಡವರೇನ್ರಿ? ಒಂದು ಸಭ್ಯತೆ, ಒಂದು ಸಂಸ್ಕೃತಿ, ಒಂದು ಪರಂಪರೆಗಿಂತ ದೊಡ್ಡವರೇನ್ರಿ ನೀವು? ಕಮಲ್ ಹಾಸನ್ ಅವರು ಉತ್ತರ ಕೊಡಬೇಕು ಇದಕ್ಕೆ. ಯಾವ ದೊಡ್ಡ ಇದು ನೀವು ತೋಲಾಂಡಿ ನಾಯಕರು, ತಲೆ ಮೇಲೆ ಕೊಂಬ ಬಂದಿದೆ ನಿಮಗೆ. ನೀವು ಹೇಳಿದ್ದೆ ನಿಜನಾ? ಏನಾದರೂ ಅವಸರದಲ್ಲಿ ಯಾರಿಗೋ ಹುಟ್ಟಿದ್ರು ಅಂತ ಹೇಳ್ಬಿಟ್ರೆ ಅದು ಓಕೆನಾ? ವಾಟ್ ನಾನ್ಸೆನ್ಸ್. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.